ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸುತ್ತಿರುವ ಹಿನ್ನೆಲೆಯಲ್ಲಿ ಅವರ ಆಡಳಿತ ಯಶಸ್ವಿಯಾಗಲಿ ಎಂದು ಕೋರಿ ಶಿಡ್ಲಘಟ್ಟದಲ್ಲಿ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆಗಳನ್ನು ಸಲ್ಲಿಸಲಾಯಿತು. ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕ ಪುಟ್ಟು ಅಂಜಿನಪ್ಪ ಅವರ ನೇತೃತ್ವದಲ್ಲಿ ನಡೆದ ಈ ಸರ್ವಧರ್ಮ ಪ್ರಾರ್ಥನೆ ಎಲ್ಲರ ಗಮನ ಸೆಳೆಯಿತು. ಬುಧವಾರ ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿರುವ ಐತಿಹಾಸಿಕ ಸೋಮೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿದ ಪುಟ್ಟು ಅಂಜಿನಪ್ಪ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ನೂತನ ಮುಖ್ಯಮಂತ್ರಿಯವರ ಆಡಳಿತ ಯಶಸ್ವಿಯಾಗಲಿ, ರಾಜ್ಯದಲ್ಲಿ ಅಭಿವೃದ್ಧಿ ಹಾಗೂ ಜನಕಲ್ಯಾಣ ಕಾರ್ಯಕ್ರಮಗಳು ಪರಿಣಾಮಕಾರಿಯಾಗಿ ಜಾರಿಯಾಗಲಿ ಎಂದು ಈ ವೇಳೆ ಪ್ರಾರ್ಥಿಸಲಾಯಿತು. ಬಳಿಕ ನಗರದ ವಿವಿಧ ದರ್ಗಾಗಳಿಗೆ ಭೇಟಿ ನೀಡಿದ ಮುಖಂಡರು ಸರ್ವಧರ್ಮ ಸಮಭಾವದ ಸಂಕೇತವಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಧಾರ್ಮಿಕ ಮುಖಂಡರ ಸಮ್ಮುಖದಲ್ಲಿ ರಾಜ್ಯದ ಸುಭದ್ರ ಆಡಳಿತ, ಶಾಂತಿ, ಸೌಹಾರ್ದತೆ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ದುವಾ ಓದಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪುಟ್ಟು ಅಂಜಿನಪ್ಪ ಅವರು ಡಿಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯವು ಅಭಿವೃದ್ಧಿಯ ಹೊಸ ಹಾದಿಯಲ್ಲಿ ಸಾಗಲಿದ್ದು, ಜನರ ನಿರೀಕ್ಷೆಗಳಿಗೆ ತಕ್ಕಂತೆ ಅವರು ಅತ್ಯುತ್ತಮ ಆಡಳಿತ ನೀಡಲಿದ್ದಾರೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈ ವಿಶೇಷ ಪ್ರಾರ್ಥನಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ನೂರಾರು ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ವಿವಿಧ ಧಾರ್ಮಿಕ ಮುಖಂಡರು ಭಾಗವಹಿಸಿ ನೂತನ ಮುಖ್ಯಮಂತ್ರಿಗೆ ಶುಭ ಹಾರೈಸಿದರು. ಮಾನಸ್, ಅಂಬಾನಿ ನ್ಯೂಸ್, ಶಿಡ್ಲಘಟ್ಟ. ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಶೇಷವಾದಂಥ ಐತಿಹಾಸಿಕ ದಿನ. ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋಂಥ ಒಂದು ಶುಭ ಗಳಿಗೆಗೆ ನಾವೆಲ್ಲರೂ ಸಹ ಸಾಕ್ಷಿಯಾಗಿರೋಂಥದ್ದು. ಒಬ್ಬ ಸಣ್ಣ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸನ ಪ್ರಾರಂಭ ಮಾಡಿ ಶಾಸಕರಾಗಿ, ಮಂತ್ರಿಯಾಗಿ, ಅಪೋಸಿಷನ್ ಲೀಡರಾಗಿ, KPCC ಅಧ್ಯಕ್ಷರಾಗಿ ಒಂದಷ್ಟು ಕಷ್ಟಗಳನ್ನ ಅನುಭವಿಸ್ಕೊಂಡು ಪಾರ್ಟಿ ಕೊಟ್ಟಂಥ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಿ ಸುದೀರ್ಘವಾದಂಥ 40 ವರ್ಷಗಳ ಒಂದು ಅವರ ಪ್ರಯಾಣ ಏನು ಇವತ್ತು ಈ ಕ್ಷಣಕ್ಕೆ ಸಾಕ್ಷಿ ಆಗಿರೋಂಥದ್ದು. ಅವ್ರಿಗೆ ಕಾಂಗ್ರೆಸ್ ವರಿಷ್ಠರು ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋಂಥ ಭಾಗ್ಯ ಕೊಟ್ಟಿರೋಂಥದ್ದು ನಮ್ಮೆಲ್ಲರಿಗೂ ಸಹ ಸಂತೋಷ, ಗೌರವ. ಒಬ್ಬ ಕಾರ್ಯಕರ್ತನಿಗೆ ಗೌರವ ಕೊಟ್ಟಷ್ಟು ಸಂತೋಷ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಶುಭವಾಗಲಿ. ಅವರ ಅಧಿಕಾರಾವಧಿ ಸಂಪೂರ್ಣವಾಗಿ ಏನು ಸಮಸ್ಯೆಗಳಿಲ್ಲದೆ ಸಾಗಂಥದ್ದಾಗಬೇಕು. ಮತ್ತು ಒಂದು ಭವಿಷ್ಯದ ಕರ್ನಾಟಕನ ಕಟ್ಟಂಥ ಕನಸು ಅವ್ರು ಏನು ಕಂಡಿದ್ರು ಅದನ್ನು ನೆರವೇರಿಸೋಂಥ ಶಕ್ತಿ ಭಗವಂತ ಸೋಮೇಶ್ವರ ಅವ್ರಿಗೆ ಕೊಡಲಿ ಅಂತೇಳಿ ಇವತ್ತು ವಿಶೇಷವಾಗಿ ಪೂಜೆ ನಾವು ದೇವರಿಗೆ ಅಲಂಕಾರ ಮಾಡಿ ಇವತ್ತು ಪೂಜೆನ ಮಾಡಿ ಅವರಿಗೆ ಒಳಿತಾಗಲಿ ಅಂತೇಳಿ ಶುಭ ಕೋರ್ತಾ ಇರೋಂಥದ್ದು. ನಾಡಿನ ಜನತೆಗೆ ಶುಭ ಆಗ್ತದೆ, ಒಳಿತಾಗಲಿ ಅಂತೇಳಿ ನಾವು ಶುಭಾಶಯ ಕೋರ್ತಾ ಇದ್ದೀವಿ. ಅಂತ ಪ್ರೀತಿ ಗೌರವ ಇರೋಂಥದ್ದನ್ನು ನಾವು ಹಿಂದಿನಿಂದನೂ ಸಹ ನೋಡ್ತಾ ಬಂದಿದ್ರಿ. ಅವರ ಸ್ನೇಹಿತರಾಗಿ ವಿ ಮುನಿಯಪ್ಪನವರು ಸಾಕಷ್ಟು 40 ವರ್ಷಗಳ ಕಾಲ ಅವರು ಸಹ ಅವ್ರ ಜೊತೆ ಹೆಜ್ಜೆ ಆಗದಂಥ ಒಬ್ಬ ಪ್ರಾಮಾಣಿಕ ಕಾಂಗ್ರೆಸ್ ಕಾರ್ಯಕರ್ತರಾಗಿ, ಶಾಸಕರಾಗಿ, ಸಚಿವರಾಗಿ ಕೆಲಸ ಮಾಡಿದಂಥ ವಿ ಮುನಿಯಪ್ಪನವರು ಅವರ ಒಂದು ಸ್ನೇಹಪೂರ್ವಕ ಅಂದರೆ ಶಿಡ್ಲಘಟ್ಟ ಅಂದರೆ ವಿ ಮುನಿಯಪ್ಪ ಅಂದರೆ ಶಿಡ್ಲಘಟ್ಟ ಅನ್ನೋಂಥ ಒಂದು ಮಾತಿರೋಂಥದ್ದು. ಆ ನಿಟ್ಟಿನಲ್ಲಿ ಶಿಡ್ಲಘಟ್ಟಕ್ಕೆ ವಿಶೇಷವಾದಂಥ ಗಮನ, ಕಾಳಜಿ ಇದ್ದೇ ಇರ್ತದೆ ಅಂತೇಳಿ ನಾವು ಭಾವಿಸಿರ್ತೀವಿ. ಎಲ್ಲ ರೀತಿಯಲ್ಲೂ ಸಹ ಶಿಡ್ಲಘಟ್ಟದ ಅಭಿವೃದ್ಧಿಗೆ ಗಮನ ಕೊಡ್ತಾರೆ ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ. ಸರ್, ಏನು 5 ಗ್ಯಾರಂಟಿಗಳು ಕಂಟಿನ್ಯೂ ಆಗುತ್ತಾ ಸರ್ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲೂ? ಕಾರ್ಯಕ್ರಮಗಳೆಲ್ಲನೂ ಸಹ ಏನು ಜನಪ್ರಿಯ ಕಾರ್ಯಕ್ರಮಗಳು ಏನೆಲ್ಲ ಇತ್ತು ಅವೆಲ್ಲನೂ ಸಹ ಮುಂದುವರ್ಸೋಂಥದ್ದಾಗ್ತದೆ. ಮತ್ತು ದೊಡ್ಡ ಮಟ್ಟದ ಅಭಿವೃದ್ಧಿ ಪರ್ವನೂ ಸಹ ಡಿ ಕೆ ಶಿವಕುಮಾರ್ ಸಾಹೇಬರು ಪ್ರಾರಂಭ ಮಾಡ್ತಾರೆ ಅಂತೇಳಿ ನಮಗೆಲ್ಲ ಸಹ ನಿರೀಕ್ಷೆ ಇದೆ. ಭವಿಷ್ಯದಲ್ಲೂ ಸಹ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತರೋಂಥ ಕನಸು ಅವ್ರು ಇಟ್ಕೊಂಡಿರೋದ್ರಿಂದ ಒಂದು ಅದ್ಭುತವಾದಂಥ ಒಂದು ಸಮಯನ ಅವರು ಮುಖ್ಯಮಂತ್ರಿಯಾಗಿ ಕೊಡ್ತಾರೆ ಈ ಜನಕ್ಕೆ ಅಂತೇಳಿ ಭಾವಿಸಿದ್ವಿ. ಹಂಗಾಗಿ ಎಲ್ಲರೂ ಸಹ ಎಲ್ರಿಗೂ ಒಳಿತಾಗ್ತದೆ ಅಂತೇಳಿ ನಾವೆಲ್ಲನೂ ಸಹ ಭಾವಿಸಿದ್ವಿ. ಸರ್, ನೂತನ ಸಚಿವ ಸಂಪುಟದಲ್ಲಿ ಡಿ ಕೆ ಶಿವಕುಮಾರ್ ಅಂದರೆ ಅವರು ಒಂದು ಪವರ್ ಇದ್ದಂಗೆ. ಆ ಪವರ್ ಇವತ್ತು ಆಚೆ ಬರ್ತಾ ಇದೆ. ಅವ್ರಿಗಿರೋ ಪವರ್ ಇವತ್ತಿನಿಂದ ಆಚೆ ಬರುತ್ತೆ. ಅವ್ರಿಗೆ ಶಿಡ್ಲಘಟ್ಟ ತಾಲೂಕಿನೊಳಗೆ
ರಾಜ್ಯದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳಿರೋದು ಶಿಡ್ಲಘಟ್ಟ ತಾಲೂಕಿನೊಳಗೆ. ಅದಕ್ಕೆ ದೇವಸ್ಥಾನದೊಳಗಿರ್ಬೋದು, ಬೇರೆ ಬೇರೆ ಎಲ್ಲ ದೇವಸ್ಥಾನಗಳೊಳಗಿರ್ಬೋದು, ಸಿಹಿ ಹಂಚೋದಾಗಲಿ, ಬಿರಿಯಾನಿ ಹಾಕ್ಸೋದಾಗಲಿ, ಪೂಜೆಗಳು ಮಾಡೋದಾಗಲಿ, ತೆಂಗಿನಕಾಯಿ ಹೊಡೆಯೋದಾಗಲಿ ಇವೆಲ್ಲ ಮಾಡ್ತಾ ಇದ್ದಾರೆ. ನಮಗೆ ಇನ್ನೊಂದೇನು ಅಂದರೆ ನಮ್ಮ ನಾಯಕರಾದಂಥ ವಿ ಮುನಿಯಪ್ಪನವ್ರಿಗೆ ಅವಿನಾಭಾವ ಸಂಬಂಧ ಇದ್ದು ಅವರು ಕ್ಲೋಸ್ ಫ್ರೆಂಡ್ಸು ವಿ ಮುನಿಯಪ್ಪನವ್ರಿಗೆ. ಆದ್ದರಿಂದ ಶಿಡ್ಲಘಟ್ಟದೊಳಗೆ ಅವ್ರಿಗೆ ಮತ್ತು ಶಶಿಧರ್ ಮುನಿಯಪ್ಪ ಅವರು, ಪುಟ್ಟು ಆಂಜನಪ್ಪ ಅವರು ಎಲ್ಲ ಸೇರಿಕೊಂಡು ಒಂದು ಸಂಭ್ರಮಾಚರಣೆ ಮಾಡಬೇಕು ಅಂತ ಶಿಡ್ಲಘಟ್ಟ ತಾಲೂಕಾದ್ಯಂತ ನಾವು ಮಾಡ್ತಾ ಇದ್ದೀವಿ. ಏನು ಮುಖ್ಯಮಂತ್ರಿ ಪದಗ್ರಹಣ ಆಗ್ತಾ ಇದೆ, ನಮ್ಮ ಜಿಲ್ಲೆಗೆ ಏನೋ ಒಂದು ಅನುಕೂಲ ಮಾಡ್ತಾರೆ ಅಂತ ನಮ್ಮೆಲ್ಲರ ಆಸೆ. ಅವರು ಏನೋ ಒಂದು ತರ್ತಾರೆ, ಅವ್ರು ಹೊಸದಾಗಿ ಏನೋ ಒಂದು ಮಾಡ್ತಾರೆ. ಜಿಲ್ಲೆಯಲ್ಲ, ರಾಜ್ಯದೊಳಗೆ ಏನೋ ಒಂದು ಬೇರೆ ಥರ ಅವ್ರದ್ದೇ ಆದಂಥ ಒಂದು ಇದನ್ನು ತಂದು ಅವ್ರು ಮಾಡ್ತಾರೆ ಅಂತ ನಮಗೊಂದು ಅವ್ರ ಮೇಲೆ ಭರವಸೆ ಇದೆ. ಹಾಂ, ಹೌದು. ಅವರು ಆತ್ಮೀಯ ಸ್ನೇಹಿತರು, ಇದು ಹೇಳ್ತೀರ ದಿಗ್ವಿಜಯರು ಅಂತ ಹೇಳ್ತಾರಲ್ಲ, ಆ ಥರ ಅವ್ರಿಬ್ರು. ಅದರಿಂದ ನಮ್ಮ ತಾಲೂಕಿಗೆ ಏನೋ ಒಂದು ಅನುಕೂಲ ಮಾಡ್ತಾರೆ. ಮುಂದೆ ಬರೋ ದಿನಗಳಿಗೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಇಲ್ಲಿ ಉಳಿಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಆಯ್ತು, ಬರ್ತಾ ಇರೋದೆ. तमामों के पाप इस बार का मेहनत रहे बोला परवरदिगार कामयाबी अता फरमा। घुटना का बट ओम नमो ब्रह्मणित्यां इष्टाभिन्नो सुरेण ब्रह्मास्या सजी ब्रह्मायु ए प्रमाद बराई लंगेले स्पीटिक्स कवर हम बड़े हम कृष्ण बराई ए प्रमाद बराई साइड ಇವನ್ ಪಡ ತಕಳ ಅವ್ನು ತಿನ್ಸೋಣ ಅವ್ನು ತಿನ್ಸೋಣ ಸ್ವಲ್ಪ ಹಿಂದೆ ಅವರಲ್ಲ ಹಿಂದೆ ಹೊರದಾಣ ಸ್ವಾಮಿಲ್ಲ ಒಂಚೂರು ನೀವು ಪಕ್ಕ ಬರ್ರಿ ಒಂದು ನಿಮಿಷ ಸ್ವಾಮಿಲ್ಲ
ಜಾಗ ಬಿಡು ಊಟ ಮಾಡಿ ಎಲ್ಲರೂ ಯಾರೋ ಬಿಡ್ತಾರಲ್ಲ ಅದಕ್ಕೆ ಮುಂದೆ ಪರಿಪೂರ್ಣತಾ ಫಲಸಿ ಆಯುರ್ ಆರೋಗ್ಯ ಐಶ್ವರ್ಯ ಆಗ್ರಸ್ತ ಶತಮಾನಂ ಫಲಿತಾಯ ಪುಷ್ಪೇಂದ್ರಿಯ ಆಯುಷ್ಯವೇಂದ್ರಿಯ ಶತಮಾನಂ ಭವತಿ ಶತಾ ಪುರುಷಾಯುಷ್ಯೇಂದ್ರಿಯ ಪ್ರತಿದಿಶತಿ ರೋಷನೋ ರೋಷನತ್ಯಾ ಸಂಪ್ರದೇ ಸೋಮೇಶ್ವರ ಸ್ವಾಮಿ ದತ್ತಾಗ್ರಹ ಶುಭಾಕಟಾಕ್ಷ ಬಲಸಿದ್ಧ ರಾಜಕೀಯ ಕ್ಷೇತ್ರ ಉನ್ನತ ಸ್ಥಾನ ಪ್ರಾಪ್ತಿ ಭಾರತೀಯ ಸಮೇತ ಸೋಮೇಶ್ವರ ಏನು ಕೆಲಸ ಮೊಬೈಲ್ ಮುರ್ಕೋಬಿಟ್ಟಿರ್ತಾರೆ ಮೊಬೈಲ್ ಅಲ್ಲ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿಗೆ ಜೈ ಡಿಕೆ ಸಾಹೇಬ್ರಿಗೆ ಜೈ ಡಿಕೆ ಸಾಹೇಬ್ರಿಗೆ ಸಿದ್ದರಾಮಯ್ಯನವರಿಗೆ ಡಿಕೆ ಮುಖ್ಯಮಂತ್ರಿ ಆಗುತ್ತಿರುವ ಡಿಕೆ ಸಾಹೇಬ್ರಿಗೆ ಮಾನ್ಯ ಮುಖ್ಯಮಂತ್ರಿ ಆಗುತ್ತಿರುವ ಡಿಕೆ ಸಾಹೇಬ್ರಿಗೆ ಸುಧಾಕರ್ ಅಣ್ಣವ್ರಿಗೆ ಒಂದು ನಿಮಿಷ ಹಂಗೆ ಪುಟ್ಟಣ ಕಾಣಿಸ್ತೀರ ನಾವು ಫೋಟೋದಲ್ಲಿ ಹಿಂದ್ಗಡೆ ಲಾಸ್ಟ್ ಜಿಪ್ ಸ್ವಲ್ಪ ಮುಂದಕ್ಕೆ ಬನ್ನಿ ಅಣ್ಣ ಹಾಂ ಓಕೆ ಓಕೆ يا رسول الله صلى الله عليه وسلم أعوذ بالله من الشيطان الرجيم ألا إن أولياء الله لا خوف عليهم ولا هم يحزنون الذين آمنوا وكانوا يتقون سبحان ربك رب العزة عما يصفون وسلام على المرسلين والحمد لله رب العالمين. الفاتحة. पाक परवरदिगार आलम